ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ ಓದ್ತೀನಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ಗೂ ರೆಸ್ಪಾಂಡ್ ಮಾಡ್ತೀನಿ. ಓಕೆ, ಸೊ ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ಮೇನ್ಲಿ ಫೀಲಿಂಗ್ಸ್ ಬಗ್ಗೆ. ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಅವ್ರು ನಿಮ್ಮ ಬಗ್ಗೆ ಮುಂಚೆ ಪಾಸ್ಟಲ್ಲಿ ಹೆಂಗಿತ್ತು ಫೀಲಿಂಗ್ಸ್ ಅಥವಾ ಥಾಟ್ಸ್ ಡಸಂಟ್ ಮ್ಯಾಟರ್. ನೀವು ಇವಾಗ ಕಾಂಟ್ಯಾಕ್ಟಲ್ಲಿ ಇದ್ದೀರೋ ಇಲ್ವೋ ಗೊತ್ತಿಲ್ಲ, ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದೀರೋ ಇಲ್ವೋ ಗೊತ್ತಿಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ, ಏನಾಗಿದೆ ನನಗಂತೂ ಗೊತ್ತಿಲ್ಲ. ಬಟ್ ಈ ಒಂದು ವಿಡಿಯೋದಲ್ಲಿ ಮೇಯ್ನ್ ಆಗಿ ನಾವು ನಿಮ್ಮ ಪಾಸ್ಟ್ ಹೆಂಗಿತ್ತು, ಪ್ರೆಸೆಂಟ್ ಹೆಂಗಿದೆ, ಫ್ಯೂಚರ್ ಹೆಂಗಿರತ್ತೆ, ಇಷ್ಟೊಂದು ಕ್ವೆಶನ್ಸಿಗೆ ಡೀಟೇಲ್ಸ್ನ ಕೊಡೋಣ. ಆಲ್ ರೈಟ್. ಸೊ ಗೈಸ್, ಎಲ್ಲ ವಿಡಿಯೋ ಥರ ಇದರಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ. ಆ್ಯಂಡ್ ಆಪ್ಷನ್ಸ್ನ ನಾನು ಈ ಒಂದು ಡೆಕ್ಕಲ್ಲಿ ರ್ಯಾಂಡಮ್ ಕಾರ್ಡ್ಸ್ನ ಪುಲ್ ಮಾಡ್ತೀನಿ. ಯಾವ ಮೆಸೇಜ್ ನಿಮ್ಮ ಲೈಫ್ಗೆ ಸೂಟ್ ಆಗುತ್ತೆ ಆ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಬೋದು. 2 ಆಪ್ಷನ್ ಇರುತ್ತೆ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ನಾನು ಇಮೇಜಸ್ ಕೂಡ ಕೊಡ್ತೀನಿ ಚೂಸ್ ಮಾಡೋದಕ್ಕೆ ಆಪ್ಷನ್ನ. ಬಟ್ ಇವಾಗ 2 ಆಪ್ಷನ್ಸ್ ಇರುತ್ತೆ. 2 ಆಪ್ಷನ್ ಅವರಿಗೆ ಏನು ಮೆಸೇಜ್ ಬರುತ್ತೋ ನೋಡೋಣ. ಆ ಮೆಸೇಜ್ ಮೇಲೂ ನೀವು ಆಪ್ಷನ್ಸ್ನ ಚೂಸ್ ಮಾಡ್ಬೋದು. ಆಲ್ ರೈಟ್. ಸೊ ಫಸ್ಟ್ ಗ್ರೂಪ್ ಚೂಸ್ ಮಾಡೋರಿಗೆ ಬಂದಿದೆ ಮೆಸೇಜ್ ಇನ್ ಅ ಬಾಟಲ್. ಸೊ ರೀಸೆಂಟಾಗಿ ನೀವು ಇವ್ರ ಬಗ್ಗೆ ಏನಾದರೂ ಮೆಸೇಜ್ನ ಕೇಳ್ಪಟ್ರೆ, ಅಂದರೆ ಗಾಸಿಪ್ಸ್ ಆಗಿರ್ಬೋದು, ಒಂದು ಮ್ಯೂಚುವಲ್ ಫ್ರೆಂಡ್ ಇವ್ರ ಬಗ್ಗೆ ನಿಮಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಡೋದು, ಅಥವಾ ಇಷ್ಟು ದಿನ ಇವ್ರ ಬಗ್ಗೆ ಯಾವುದೇ ಮೆಸೇಜು ಸುಳಿವು ಇಲ್ದನೆ ರ್ಯಾಂಡಮ್ ಆಗಿ ಏನೋ ಒಂದು ಮೆಸೇಜ್ ಇವ್ರ ಬಗ್ಗೆ ಬರೋದು, ಈ ಥರ ಆಗಿದೆ ಅಂದರೆ, ಅಥವಾ ಅವ್ರ ಮೆಸೇಜಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಈ ಫಸ್ಟ್ ಆಪ್ಷನ್ ಚೂಸ್ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಬಿಟ್ವೀನ್ ವರ್ಡ್ಸ್. ನಿಮಗಿನ್ನೂ ಗೊತ್ತಿಲ್ಲ ಇದು ಫ್ರೆಂಡ್ಶಿಪ್ಪಾ, ಫ್ರೆಂಡ್ಶಿಪ್ಪಾ, ಫೀಲಿಂಗ್ಸಾ, ಇದು ಜಸ್ಟ್ ಕ್ಯಾಶುವಲ್ ರಿಲೇಷನ್ಶಿಪ್ಪಾ ಇದು ಅಂತ ಕನ್ಫ್ಯೂಷನ್ ಇರುತ್ತೆ ನಿಮಗೆ. ಆ ಥರ ಸೆಟ್ಟಿಂಗಲ್ಲಿ ಇದ್ದೀರಾ ಅಂದರೆ ನೀವು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ಬೋದು. ಅಗೇನ್ ನಿಮಗೆ ಇವಾಗ ಇಮೇಜಸ್ ಬರುತ್ತೆ. ಈ ಥರ ಆಪ್ಷನಲ್ಲಿ ಚೂಸ್ ಮಾಡೋಕ್ಕೆ ಕಷ್ಟ ಆಯಿತು ಅಂದರೆ ಇಮೇಜಸ್ ಇವಾಗ ನಿಮ್ಮ ಕಣ್ಮುಂದೆ ಬಂದಿದೆ ಅಂದ್ಕೊಂಡಿದ್ದೀನಿ. ರೈಟ್? ಎಸ್ ಗೈಸ್, ಚೂಸ್ ಮಾಡ್ಕೋಬೋದು ಯಾವ ಇಮೇಜ್ ನಿಮ್ಮ ಒಂದು ಲೈಫ್ ಸ್ಟೈಲ್ಗೆ ಅಥವಾ ನಿಮಗೆ ಮ್ಯಾಚ್ ಆಗುತ್ತೆ, ಅಥವಾ ನೀವು ನಿಮ್ಮ ಪರ್ಸನ್ ಒಟ್ಟಿಗೆ ಇರ್ಬೇಕಾದ್ರೆ ಈ ಥರ ಇದ್ರಿ ಅಂತ ಮ್ಯಾಚ್ ಆಗುತ್ತಲ್ವಾ, ಆ ಒಂದು ಇಮೇಜ್ನ ಚೂಸ್ ಮಾಡ್ಕೊಬೋದು. ಆ್ಯಂಡ್ ಪಾಸ್ ಮಾಡ್ಕೊಳ್ಳಿ ಇನ್ ಕೇಸ್ ಕಂಪ್ಲೀಟಾಗಿ ಫೋಕಸ್ ಮಾಡ್ಕೋಬೇಕು ಅನಿಸಿದ್ರೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಆಲ್ರೆಡಿ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟಾಗಿ ಹೋಗ್ಬೋದು. ಆಲ್ ರೈಟ್ ಗೈಸ್, ಎಸ್ ತಡ ಮಾಡೋದು ಬೇಡ. ಫಸ್ಟ್ ಆಪ್ಷನ್ ಚೂಸ್ ಮಾಡಿದವರಿಗೆ ಲೆಟ್ಸ್ ಸಿ. ಹೆಲೋ, ಯಾರೆಲ್ಲ ಫಸ್ಟ್ ಆಪ್ಷನ್ ಆರ್ ಫಸ್ಟ್ ಇಮೇಜ್ನ ಚೂಸ್ ಮಾಡಿದ್ರಿ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಬೇಸಿಕಲಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎನರ್ಜೀಸ್ನ ಚೆಕ್ ಮಾಡೋಣ ಈ ಒಂದು ವಿಡಿಯೋದಲ್ಲಿ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಓಕೆ, ಸೊ ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನಲ್ಲಿ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ನಿಮಗೆ ನಿಮ್ಮ ಮೇನ್ ಮೆಸೇಜ್ ಬಂದ್ಬಿಟ್ಟು ಮೆಸೇಜ್ ಇನ್ ಅ ಬಾಟಲ್ ಬಂದಿದೆ. ಅಂದರೆ ಒನ್ ಥಿಂಗ್ ಈಸ್ ಫಾರ್ ಶೋರ್, ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಇವ್ರಿಗೆ ನಿಮಗೆ ಏನೋ ಒಂದು ಮೆಸೇಜ್ನ ಸೆಂಡ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಏನೋ ಒಂದು ಮೆಸೇಜ್ನ ನಿಮಗೆ ಹೇಳೋದನ್ನು ಇಷ್ಟಪಡ್ತಾರೆ. ಡೋಂಟ್ ನೋ, ನನಗೂ ಗೊತ್ತಿಲ್ಲ, ಸಾರಿ, ಏನು ಮೆಸೇಜ್ ಇದು ಅಂತ. ಬಟ್ ಡೆಫಿನೆಟ್ಲಿ ಸಮಥಿಂಗ್ ಏನೋ ಒಂದು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಇಷ್ಟು ದಿನ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ದಿಸ್ ಪರ್ಸನ್ ವಾಂಟ್ಸ್ ಟು ಟೆಲ್ ಯು ಸಮಥಿಂಗ್, ಏನೋ ಒಂದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ನಿಮ್ಮ ಜೊತೆ ಓಪನ್ ಅಪ್ ಆಗೋದಕ್ಕೆ ಇಷ್ಟಪಡ್ತಾರೆ, ದಟ್ ಈಸ್ ಫಾರ್ ಶೋರ್. ಬಟ್ ಇದಕ್ಕಿನ್ನೂ ಕ್ಲಾರಿಟಿ ಕೊಡೋಣ. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ಲೆಟ್ಸ್ ಗೆಟ್ ಕ್ಲಾರಿಟಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ನಾನು ರಿವರ್ಸಲ್ನು ತಗೊತೀನಿ. ಓಕೆ, ಓ
ಇದು ಪಾಸ್ಟ್ ಸಿಚುವೇಶನ್ ಬಗ್ಗೆ ಹೇಳುತ್ತೆ, ಪಾಸ್ಟಲ್ಲಿ ಹಿಂಗಿತ್ತು ಅಂತ. ನಿಮಗೂ ಒಂದು ಕನ್ಫರ್ಮೇಷನ್ ಸಿಗುತ್ತೆ, ಓಕೆ ನಾನು ರೈಟ್ ಮೆಸೇಜ್ ಅಥವಾ ಗ್ರೂಪ್ನ ಚೂಸ್ ಮಾಡಿದ್ದೀನಿ ಅಂತ. ಪ್ರೆಸೆಂಟ್ ಸಿಚುವೇಶನ್, ಓಕೆ 2 ಬಂದಿದೆ ಗೈಸ್, 2 ತಗೊಳ್ಳೋದ ನಾನು. ಯು ಗೈಸ್ ನೋ ದ್ಯಾಟ್ ವೆಲ್. ಆಲ್ರೈಟ್, ಪ್ರೆಸೆಂಟ್ ಸಿಚುವೇಶನಿಗೆ 1 ಬಂದಿದೆ. ನೋಡೋಣ ಫ್ಯೂಚರ್ ಸಿಚುವೇಶನಿಗೆ ಏನಿದೆ ಅಂತ. ಆಲ್ರೈಟ್, ಫ್ಯೂಚರ್ ಸಿಚುವೇಶನ್ ಬಗ್ಗೆ 1 ಬಂದಿದೆ. ಆಲ್ರೈಟ್, ಇನ್ನೊಂದು ಕಾರ್ಡ್ ಫುಲ್ ಮಾಡ್ಬೇಡ, ನಿಮಗೆ ಅಡ್ವೈಸ್ ತರ. ಆಲ್ರೈಟ್, ಸೊ ಇದೆಲ್ಲ ಇಟ್ಬಿಡ್ತೀನಿ. ಸೊ ಗೈಸ್, ಫಸ್ಟ್ ಇಸ್ ಫಸ್ಟ್, ಪಾಸ್ಟ್ ಸಿಚುವೇಶನ್ ಬಗ್ಗೆ ಏನ್ ಮೆಸೇಜ್ ಬಂದಿದೆ ನೋಡೋಣ. ದೇರ್ ಈಸ್ ಹೈ ಪ್ರಿಸ್ಟೆಸ್. ಪಾಸ್ಟ್ ಅಲ್ಲಿ ತುಂಬಾ ಸೈಲೆಂಟ್ ಆಗಿದ್ರಿ ನೀವು ಮತ್ತೆ ಈ ಪರ್ಸನ್. ಜಾಸ್ತಿ ಓಪನ್ ಅಪ್ ಆಗ್ತಾ ಇರ್ಲಿಲ್ಲ, ಜಾಸ್ತಿ ಒಬ್ರ ಬಗ್ಗೆ ಇನ್ನೊಬ್ರಿಗೆ ಶೇರ್ ಮಾಡ್ಕೊಂತ ಇರ್ಲಿಲ್ಲ. ಫೀಲಿಂಗ್ಸ್ ಅಂತಾನೂ ಅಷ್ಟೇ, ಫೀಲಿಂಗ್ಸ್ ಅಂತ ಬಂದ್ರೂ ಅಷ್ಟೇ ಜಾಸ್ತಿ ಓಪನ್ ಅಪ್ ಆಗ್ತಾ ಇರ್ಲಿಲ್ಲ, ಶೇರ್ ಮಾಡ್ಕೊಂತ ಇರ್ಲಿಲ್ಲ, ಒಬ್ರು ಭಾವನೆ ಇನ್ನೊಬ್ರಿಗೆ ಹೇಳ್ಕೊಂತ ಇರ್ಲಿಲ್ಲ. ಬಿಕಾಸ್ ಡೆಫಿನೆಟ್ಲಿ ಇಟ್ ಈಸ್ ಅಂಡರ್ಸ್ಟುಡ್, ಸ್ಟಾರ್ಟಿಂಗೇ ನಿಮಗೆ ಅಷ್ಟು ಒಂದು ಕಂಫರ್ಟೇಬಲ್ ಫೀಲು ಆಗ್ತಾ ಇರ್ಲಿಲ್ಲ ಎಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ 1 ಥಿಂಗ್ ಇಸ್ ಫಾರ್ ಶೋರ್, ಒಂಥರ ಭಯ ಇತ್ತು, ಎಲ್ಲ ಹೇಳ್ಕೊಬಿಟ್ರೆ, ಎಲ್ಲದನ್ನು ಶೇರ್ ಮಾಡ್ಕೊಂಡ್ಬಿಟ್ರೆ, ಎಲ್ಲಿ ಅವ್ರು ನಿಮ್ಮ ಸೀಕ್ರೆಟ್ಸ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಟ್ರೆ, ಎಲ್ಲಿ ಅವ್ರು ನಿಮ್ಮ ಬಗ್ಗೆ ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆ ಒಂಥರ ಡಿಫ್ರೆಂಟ್ ಆಗಿ ಆ್ಯಕ್ಟ್ ಮಾಡೋದೆಲ್ಲ ಮಾಡಿದ್ರೆ, ಇವ್ರನ್ನ ಇವಾಗಲೇ ಕಂಪ್ಲೀಟ್ ಆಗಿ ನಿಮ್ಮ ಸೀಕ್ರೆಟ್ಸ್ನೆಲ್ಲ ಹೇಳ್ಕೊಂಬಿಟ್ರೆ ಎಲ್ಲಿ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೋ. ಅಂದ್ರೆ ಹೈ ಪ್ರಿಸ್ಟೆಸ್ ಅಂದ್ರೆ ಯಾರೊಬ್ರೇನೋ ಹೈಡ್ ಮಾಡ್ತಾ ಇದ್ದಾರೆ ಅಂತ. ಸೊ ಪಾಸಿಬಿಲಿಟಿ ಇದೆ, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ತುಂಬಾ ವೆರಿ 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 ಸೀಕ್ರೆಟಿವ್ ಪರ್ಸನ್ ಇವರು. ಅಷ್ಟು ಈಸಿಯಾಗಿ ಅವರ ಒಂದು ಬೌಂಡ್ರಿ ಒಳಗೆ ಬಿಟ್ಕೊಳ್ಳಲ್ಲ ಯಾರನ್ನು. ಇನ್ ಕೇಸ್ ನಿಮ್ ಜೊತೆ ಒಂದ್ ಸ್ವಲ್ಪನಾದ್ರು ಕಂಫರ್ಟಬಲ್ ಫೀಲ್ ಮಾಡ್ಕೊಂಡಿದ್ರು ಒಂದ್ ಪಾಯಿಂಟ್ ಅಲ್ಲಿ, ಅಂದ್ರೆ ಗೆಟ್ಸ್ ದಟ್ ನೀವು ಅವರಿಗೆ ಡೆಫಿನೆಟ್ಲಿ ಒಂದು ಸ್ಪೆಷಲ್ ಪರ್ಸನ್ ಅಂತ. ಬಿಕಾಸ್ ಅಷ್ಟು ಈಸಿಯಾಗಿ ಯಾರ ಜೊತೆ ಕನೆಕ್ಟ್ ಆಗಲ್ಲ ಇವರು, ಅಷ್ಟು ಈಸಿಯಾಗಿ ಯಾರ ಜೊತೆ ಓಪನ್ ಅಪ್ ಆಗಲ್ಲ ಇವರು, ಅಷ್ಟು ಈಸಿಯಾಗಿ ಯಾರನ್ನೂ ಕ್ಲೋಸ್ ಫ್ರೆಂಡ್ಸ್ ಅಂತ ಮಾಡ್ಕೊಳಲ್ಲ. ಪಾಸಿಬಿಲಿಟಿ ಇದೆ ಇವ್ರು ಯಾರನ್ನೆಲ್ಲ ನಂಬಿದ್ರು ಅವರೆಲ್ಲ ಇವರಿಗೆ ಕೈ ಕೊಟ್ಟಿರೋದು, ಇವ್ರು ಯಾರನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ರು ಅವರೆಲ್ಲ ಇವರ ಎಮೋಷನ್ಸ್ನ, ಇವರ ಸೀಕ್ರೆಟ್ಸ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರು. ಸೊ ಅದೇ ಭಾವನೆ, ಓಪನ್ ಅಪ್ ಆಗೋದು ವೆರಿ ಲೆಸ್. ಬಟ್ ಇವಾಗ ನಿಮ್ಮನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ಯಾವುದೊಂದು ಮೆಸೇಜ್ ಹೇಳೋದಕ್ಕೆ, ಅಥವಾ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅವರಿಂದ ಒಂದು ಸ್ಪೆಸಿಫಿಕ್ ಮೆಸೇಜ್ನ ಕೇಳಿಸ್ಕೊಳ್ಳೋದಕ್ಕೆ, ಯಾವುದೋ ಒಂದು ಮೆಸೇಜಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದೀನಿ. ಬಟ್ ಪಾಸ್ಟ್ ಸಿಚುವೇಶನ್ ಅಲ್ಲಿ ಡೆಫಿನೆಟ್ಲಿ ವೆರಿ ಸೀಕ್ರೆಟಿವ್ ಆಗಿದ್ರು. ನಿಮ್ ಜೊತೆ ಅಂತ ಅಲ್ಲ, ವೆರಿ ಫ್ಯೂ ಪೀಪಲ್ ಮಾತ್ರ ಇವರಿಗೆ ಕ್ಲೋಸ್ ಅಂತ ಇವರು ಹಂಚ್ಕೊಂಡಿರೋದು ಏನೇ ಒಂದಾದ್ರು. ದಟ್ ವಾಸ್ ಅ ಸಿಚುವೇಶನ್. ಪಾಸ್ಟ್ ಅಲ್ಲಿ ನಿಮ್ಮಿಬ್ರ ಮಧ್ಯೆ ಅಂತ ಒಂದು ಕ್ಲೋಸ್ ಕಾನ್ವರ್ಸೇಷನ್, ಡೀಪ್ ಕಾನ್ವರ್ಸೇಷನ್ ಅಂತೀವಲ್ಲ, ಆ ಥರದ್ದೇನು ಜಾಸ್ತಿ ಆಗಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ದಟ್ ವಾಸ್ ಪಾಸ್ಟ್. ಪ್ರೆಸೆಂಟ್ ಸಿಚುವೇಶನಿಗೆ 9 ಆಫ್ ಪೆಂಟಕಲ್ಸ್ ಬಂದಿದೆ. ಸೊ ಓಕೆ, ಇವೆರಡು ಕಾರ್ಡ್ಸನ್ನ ಲೆಟ್ ಮೀ ಕೀಪ್ ಇಟ್ ಹಿಯರ್. ಸೊ ಇಲ್ಲಿ ನೋಡ್ಬೋದು, ಹೈ ಪ್ರಿಸ್ಟೆಸ್ ಮತ್ತೆ 9 ಆಫ್ ಪೆಂಟಕಲ್ಸ್ ನೋಡಿದ್ರೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ, ಈ ಪರ್ಸನ್ ಇವಾಗ ಅಟ್ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಜಾಸ್ತಿ ಯಾರ ಜನ ಓಪನ್ ಅಪ್ ಆಗ್ತಾರೆ ನಿಮ್ ಜೊತೆ ಅಂತ ಅಲ್ಲ, ಯಾರ ಜೊತೆನೂ ಕೂಡ ಓಪನ್ ಅಪ್ ಆಗ್ತಾ ಇಲ್ಲ. ಯಾವ ಒಂದು ಕನೆಕ್ಷನ್ಗೂ ಅಂತ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಇವಾಗ ಜಾಸ್ತಿ ಅವರು ಸೆಲ್ಫ್ ಲವ್ ಅನ್ನೋದನ್ನ ಜಾಸ್ತಿ ಕೇರ್ ಮಾಡ್ತಾ ಇದ್ದಾರೆ. ಪಾಸಿಬಿಲಿಟಿ ಇದೆ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಇವ್ರಿಗೆ, ಐ ಡೋಂಟ್ ಥಿಂಕ್ ಇವ್ರ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಬಿಕಾಸ್ 9 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಇವಾಗ ಅವರು ಅವರ ಒಂದು ಪ್ರಯಾರಿಟೀಸ್, ಲೈಫಲ್ಲಿ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಏನೇ ಸ್ಪೆಂಡ್ ಮಾಡಿದ್ರು ಅದು ಅವ್ರಿಗೆ ಖುಷಿ ಕೊಡಬೇಕು, ಅವ್ರು ಇನ್ನೊಬ್ಬರಿಗೆ ಇಂಪ್ರೆಸ್ ಮಾಡೋ ಟೈಮಲ್ಲಿ ಇಲ್ಲ. ಇವಾಗ ಫಸ್ಟು ನನಗೇನೇನು ಬೇಕು ಅದನ್ನ ನಾನು ಸರಿಯಾಗಿ ಇಟ್ಕೊಳ್ಳೋಣ ಲೈಫಲ್ಲಿ, ನನಗೇನೇನು ಉಪಯೋಗ ಇದೆ ಅದ್ರ ಮೇಲೆ ನಾನು ಫೋಕಸ್ ಮಾಡೋಣ, ಆಮೇಲೆ ನಾನು ಬೇರೆಯವ್ರ ಬಗ್ಗೆ ಫೋಕಸ್ ಮಾಡೋಣ. ಸೊ ಈ ಥರ ಒಂದು ಸೆಲ್ಫ್ ಫೋಕಸ್ಡ್ ಆಗಿದ್ದಾರೆ. ಇವಾಗ ರಿಲೇಶನ್ಶಿಪ್ಪಿಗೆ ಅಷ್ಟೊಂದು ಓಪನ್ ಆಗಿದ್ದಾರೆ ಅನ್ನೋದನ್ನ ನಾನು ನೋಡ್ತಾ ಇಲ್ಲ. ಗ್ರೂಪ್ 1
ಮೇ ಬಿ ದಟ್ ಈಸ್ ದ ರೀಸನ್ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ ಇಲ್ಲಿ. ಬಿಕಾಸ್ ನೀವು ನಿಮ್ಮ ಕಡೆಯಿಂದ 100% ಎಫರ್ಟ್ ಹಾಕ್ತಾ ಇದ್ದೀರಾ, 100% ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಬಟ್ ಅವ್ರ ಕಡೆಯಿಂದ ನಿಮಗೆ ಅಂತ ಒಂದು ಅಟೆನ್ಷನ್ ಸಿಗ್ತಾ ಇಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ಫ್ಯೂಚರ್ ಅಂತ ಬಂದ್ರೆ ದೇರ್ ಈಸ್ ಎಂಪ್ರರ್. ಸೊ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇಲ್ಲಿ ನಾನು ಪ್ರಾಕ್ಟಿಕಲ್ ಎನರ್ಜಿ ಜಾಸ್ತಿ ನೋಡ್ತಾ ಇದ್ದೀನಿ, ಎಮೋಷನಲ್ ಎನರ್ಜಿ ಅನ್ನೋದಕ್ಕಿಂತ ಪ್ರಾಕ್ಟಿಕಲ್ ಎನರ್ಜಿ ಜಾಸ್ತಿ ನೋಡ್ತಾ ಇದ್ದೀನಿ. ಸೊ ಪಾಸಿಬಿಲಿಟಿ ಇದೆ, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಈ ಪರ್ಸನ್ಗೆ ಎಮೋಷನ್ಸ್ ಅಂತ ಒಂದು ಮುಖ್ಯವಾದದ್ದಲ್ಲ ಲೈಫಲ್ಲಿ. ಮೇ ಬಿ ಇವ್ರಿಗೆ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಸೆಟಲ್ ಡೌನ್ ಆಗೋದು. ಇವರಿಗೆ ಡೇಟಿಂಗ್ ಅಲ್ಲೆಲ್ಲ ನಂಬಿಕೆ ಇಲ್ಲ. ಪಾಸಿಬಿಲಿಟಿ ಇದೆ ಡೈರೆಕ್ಟ್ ಮ್ಯಾರೇಜ್ ಹೋಗೋದು ಇಷ್ಟ ಇದೆ, ಮ್ಯಾರೇಜಿಗೋಸ್ಕರ ಪೀಪಲ್ನ ಮೀಟ್ ಆಗ್ತಾರೆ. ಅಂದ್ರೆ ಈವನ್ ದೋ ಹೊರಗಡೆ ಹೋಗಿ ಒಂದು ರೊಮ್ಯಾಂಟಿಕ್ ಕನೆಕ್ಷನ್ ಬಗ್ಗೆ ಯೋಚನೆ ಮಾಡಿದ್ರು ಅದೇನೋ ಜಸ್ಟ್ ಕ್ಯಾಶುವಲ್ ಡೇಟಿಂಗಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಒಂದು ಈ ಪರ್ಸನ್ ಅಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಇದ್ರೆ ಮಾತ್ರ ಏನು ಕನೆಕ್ಟ್ ಆಗ್ತಾರೆ, ಬಿಟ್ರೆ ಸುಮ್ನೆ ಕನೆಕ್ಟ್ ಆಗಲ್ಲ. ಆಲ್ ರೈಟ್, ಓಕೆ, ಒನ್ ಥಿಂಗ್ ನೋಡೋಣ ಇವ್ರಿಗೆ ನಿಮ್ಮ ಮೇಲೆ ಭಾವನೆಗಳು ಏನಿದೆ ಅಂತ, ಫೀಲಿಂಗ್ಸ್ ಏನಿದೆ ಇವ್ರಿಗೆ ನಿಮ್ಮ ಬಗ್ಗೆ ಅಂತ. ಗ್ರೂಪ್ 1, ಓಕೆ, ದೇರ್ ಈಸ್ ಅ ಚಾರಿಯಟ್. ಪಾಸಿಬಿಲಿಟಿ ಇದೆ ನೀವೆಲ್ಲ ಏನ್ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗ, ನೀವು ಯು ಆರ್ ಅ ವೆರಿ ಎಮೋಷನಲ್ ಪರ್ಸನ್. ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅಲ್ವಾ, ಈ ಪರ್ಸನ್ ಬಂದ್ಬಿಟ್ಟು ವೆರಿ 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 ಪ್ರಾಕ್ಟಿಕಲ್ ಪರ್ಸನ್. ನೀವು ಎಮೋಷನ್ಸಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ. ಅವರ ಫ್ಯಾಮಿಲಿ ವ್ಯಾಲ್ಯೂಸು, ಅವರ ಅಪ್ಪ ಅಮ್ಮ ಹೇಳಿದ ದಾರಿ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗೋದು, ಇದೆಲ್ಲ ಜಾಸ್ತಿ. ಅವ್ರಿಗೆ ಅವರ ಕ್ಯಾಸ್ಟು, ಅವರ ಫ್ಯಾಮಿಲಿ, ಅವ್ರು ಬೆಳೆದು ಬಂದ ರೀತಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸೆಟಲ್ ಅಂತ ಅಂದ್ರೆ ಕರಿಯರಲ್ಲಿ ಏನಾದರೂ ಮಾಡಬೇಕು, ಜನರ ಮಧ್ಯೆ ರೆಕಗ್ನೈಸ್ ಆಗೋ ಥರ ಏನಾದರೂ ಮಾಡಬೇಕು, ಈ ಥರ ಒಂದು ಜಾಸ್ತಿ ಆಸಕ್ತಿ ಇದೆ ಅವರಿಗೆ ಲೈಫಲ್ಲಿ. ಏನಾದ್ರು ಒಂದು ಅಚೀವ್ ಮಾಡ್ಬೇಕು ಅನ್ನೋದು ಜಾಸ್ತಿ. ಬಿಕಾಸ್ ಚಾರಿಯಟ್ ಅಂತ ಬಂದ್ರೆ ಏನೋ ಒಂದು ಗೋಲ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಗೋಲ್ ಇರುತ್ತೆ, ಅದನ್ನ ಅಚೀವ್ ಮಾಡೋವರೆಗೂ ಈ ಲವ್ ಇದ್ರ ಮೇಲೆಲ್ಲ ಫೋಕಸ್ ಮಾಡಲ್ಲ ಈ ಪರ್ಸನ್. ಸೊ ಅಗೇನ್ ಇಲ್ಲಿ 9 ಆಫ್ ಪೆಂಟಕಲ್ಸ್ ಬಂದಿರೋದ್ರಿಂದ ಸಮಥಿಂಗ್ ಏನೋ ದೇ ಆರ್ ಅಪ್ ಟು, ಏನೋ ಒಂದು ಅಚೀವ್ ಮಾಡ್ಬೇಕಂತ ಇದ್ದಾರೆ. ಇವಾಗ ಒಬ್ಬೊಬ್ರು ಇರ್ತಾರೆ ಕಂಪ್ಲೀಟ್ಲಿ ಗೋಲ್ ಓರಿಯೆಂಟೆಡ್. ಅವ್ರನ್ನ ತುಂಬಾ ಇಷ್ಟಪಡುವಂತ ಪರ್ಸನ್ ಸಿಕ್ಕಿದ್ರು ಅವ್ರ ಫೋಕಸ್ ಕಂಪ್ಲೀಟ್ಲಿ ಗೋಲ್ ಕಡೆನೆ ಆಗಿರುತ್ತೆ, ಯಾವುದೋ ಬೇರೆದ್ರ ಕಡೆ ಆಗಿರಲ್ಲ. ಸೊ ಫ್ಯೂಚರ್ ಅಲ್ಲಿ ನಿಮಗೆ ಎಂಪ್ರರ್ ಬಂದಿದೆ ಗೈಸ್. ದಿಸ್ ಇಸ್ ನಾಟ್ ಸಮಥಿಂಗ್ ಸಿಂಪಲ್ ಕಾರ್ಡ್. ಎಂಪ್ರರ್ ಅಂದ್ರೆ ಕನೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗೋದು, ಕನೆಕ್ಷನ್ ಇನ್ನೂ ಸ್ಟೇಬಲ್ ಆಗೋದು. ಆಕ್ಚುಲಿ ನಿಮ್ನ ನೋಡಿದಾಗ ಅವ್ರಿಗೆ ಫೀಲ್ ಆಗೋದು, ಓಕೆ, ಲೈಕ್ ಈ ಪರ್ಸನ್ ಒಂದು ಫ್ಯಾಮಿಲಿನ ನಿಭಾಯಿಸ್ತಾರೆ, ಈ ಪರ್ಸನ್ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ, ಈ ಪರ್ಸನ್ ಆಕ್ಚುಲಿ ನಾನು ಟ್ರಸ್ಟ್ ಮಾಡ್ಬೋದು, ಈ ತರ ನಿಮ್ ಬಗ್ಗೆ ಒಪಿನಿಯನ್ ಬರೋದು ಎಲ್ಲ ಪಾಸಿಬಿಲಿಟಿ ಇದೆ. ಸೊ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಸ್ಲೋ ಆಗಿ ಹೋಗ್ತಿರ್ಬೋದು ನಿಮ್ಮ ಕನೆಕ್ಷನ್, ಅವರಿಂದ ಏನು ಪ್ರಾಪರ್ ರೆಸ್ಪಾನ್ಸ್ ಬರ್ದನೆ ಇರ್ಬೋದು, ಬಟ್ ಟ್ರಸ್ಟ್ ಮೀ ಗೈಸ್, ನಿಮ್ಮ ಕನೆಕ್ಷನ್ ಒಂದು ಬೆಟರ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದೆ. ಈ ಪರ್ಸನ್ ಯಾವುದೇ ವೇಯಲ್ಲೂ ನಿಮ್ನ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಬಟ್ ದ ಥಿಂಗ್ ಈಸ್, ನಿಮ್ಮಿಬ್ರ ಮಧ್ಯೆ ಸ್ವಲ್ಪ ಡಿಫ್ರೆನ್ಸಸ್ ಸ್ವಲ್ಪ ಅಂತಲ್ಲ, ತುಂಬಾನೇ ಡಿಫ್ರೆನ್ಸಸ್ ಇರೋದ್ರಿಂದ ದಟ್ ಈಸ್ ದ ರೀಸನ್ ನಿಮ್ಮಿಬ್ರಿಗೂ ಕನೆಕ್ಟ್ ಆಗ್ತಾ ಇಲ್ಲ ಜಾಸ್ತಿ. ಬಿಕಾಸ್ ಲೈಫ್ ಅಂದ್ರೆ ಅವರೇ ಬೇರೆ ತರ ತಗೊಂಡಿದ್ದಾರೆ, ನೀವೇ ಬೇರೆ ತರ ತಗೊಂಡಿದ್ದೀರಾ. ಏನೋ ಮೈಂಡ್ ಪ್ರೋಸೆಸ್ ಇದೆಲ್ಲ ಅಷ್ಟೊಂದು ಮ್ಯಾಚ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇಲ್ಲ ನಾನು. ಬಟ್ ಲುಕ್ ಎಟ್ ದಿಸ್ ಪೇಜ್ ಆಫ್ ಸ್ವರ್ಡ್ಸ್. ಓಕೆ, ಪೇಜ್ ಆಫ್ ಸ್ವರ್ಡ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಗೊತ್ತಾ, ಮೆಸೇಜ್ ಕಾರ್ಡ್ ಇದು. ಪೇಜ್ ಆಫ್ ಸ್ವರ್ಡ್ಸ್ ಯಾವಾಗೆಲ್ಲ ಬರುತ್ತೆ, ದಿಸ್ ಈಸ್ ಅ ಮೆಸೆಂಜರ್ ಕಾರ್ಡ್, ಏನೋ ಮೆಸೇಜ್ ಇದೆ ನಿಮಗೆ ಅಂತ. ಮೆಸೇಜ್ ಇನ್ ಅ ಬಾಟಲ್. ಐ ಗೆಸ್ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ, ಏನೋ ಹೇಳ್ಕೋಬೇಕು ನಿಮ್ ಜೊತೆ, ಏನೋ ಎಕ್ಸ್ಪ್ರೆಸ್ ಮಾಡ್ಕೊಬೇಕು. ಅವ್ರಿಗೆ ಗೊತ್ತು ಅವ್ರು ಏನ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ಲಿ ಆಪೋಸಿಟ್, ಅವರ ಪರ್ಸ್ನಾಲಿಟಿಗೆ ಆಪೋಸಿಟ್ ಅದು, ಬಟ್ ಸ್ಟಿಲ್ ಏನೋ ಒಂದು ಹೇಳ್ಕೊಬೇಕು. ಸೊ ಇನ್ ಕೇಸ್ ಗೈಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು ಇವ್ರ ಕಡೆಯಿಂದ ಏನಾದ್ರೂ ಒಂದು ಮೆಸೇಜ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ, ಜಸ್ಟ್ ಹಾಯ್ ಮೆಸೇಜ್ ಆಗಿರ್ಬೋದು, ಜಸ್ಟ್ ಹೆಂಗಿದ್ದೀರಾ ಅಂತ ಕೇಳೋದಾಗಿರ್ಬೋದು. ಸೊ ಪಾಸಿಬಿಲಿಟಿ ಇದೆ ಇವ್ರು ನಿನ್ನ ಸ್ಟಾಕ್ ಮಾಡ್ತಾ ಇದ್ದಾರೆ, ಅಂಡ್ ಪಾಸಿಬಿಲಿಟಿ ಇದೆ ಇವರಿಗೆ ಲೈಕ್ ಏನೋ ಒಂದು ಮೆಸೇಜ್ ನಿಮಗೆ ತಿಳಿಸ್ಬೇಕು, ಏನೋ ಹೇಳ್ಕೋಬೇಕು, ಏನೋ ಒಂದು ಎಕ್ಸ್ಪ್ರೆಸ್ ಮಾಡಬೇಕು. ಎಸ್ ಗೈಸ್, ವೆರಿ ಸೂನ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇನ್ ಕೇಸ್ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ಇವರಿಂದ ಒಂದು ಮೆಸೇಜ್ ಬರೋದು ಎಲ್ಲ ಪಾಸಿಬಿಲಿಟೀಸು ಇದೆ.
ಓಕೆ, ಸೊ ನಾನು ಈ ಇವೆರಡು ಕಾರ್ಡ್ ಯಾಕೆ ನಾನು ಚೂಸ್ ಮಾಡಿದೆ ಅಂದರೆ, ಒಂದು ಸ್ಟ್ರಗಲ್ ಪ್ರಾಬ್ಲಮ್ ಏನು ಆಗ್ಬೋದು, ಚಾಲೆಂಜಸ್ ಏನಾಗ್ಬೋದು, ಮತ್ತು ನಿಮಗೆ ಅಡ್ವೈಸ್ ಈ ಪರ್ಸನ್ ಬಗ್ಗೆ. ಚಾಲೆಂಜಸ್ ಅಂತ ಬಂದರೆ ಪೇಜ್ ಆಫ್ ವಾನ್ಸ್ ಚಾಲೆಂಜಿಂಗ್ ಪಾರ್ಟಲ್ಲಿ ಬಂದರೆ ಗೈಸ್, ನಾಟ್ ಅ ಬಿಗ್ ಡೀಲ್. ಬಿಕಾಸ್ ಎಗೇನ್ ಇಲ್ಲಿ ಪೇಜ್ ಆಫ್ ಸ್ವರ್ಡ್ಸ್ ಬಂದಿದೆ, ಪೇಜ್ ಆಫ್ ವಾಂಡ್ಸ್ ಬಂದಿದೆ. ಮೇ ಬಿ ಇಷ್ಟು ದಿನ ಯಾರು ಇನಿಷಿಯೇಟ್ ಮಾಡ್ತಾ ಇರಲಿಲ್ಲ, ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡೋದಾಗಿರ್ಬೋದು, ಮೇ ಬಿ ಯಾರು ಅಷ್ಟೊಂದು ಇನಿಷಿಯೇಟ್ ಮಾಡ್ತಾ ಇರಲಿಲ್ಲ ಅನ್ಸುತ್ತೆ ಇಷ್ಟು ತಿಂಗಳುಗಳು. ಬಟ್ ಇವಾಗ ನಾನು ಏನು ನೋಡ್ತಾ ಇದ್ದೀನಿ ಗೊತ್ತಾ, ಯಾರೋ ಒಂದು ಆಫರ್ನ ಟರ್ನ್ ಡೌನ್ ಮಾಡಿದ್ರು. ಮೇ ಬಿ ನೀವು ಫಸ್ಟ್ ಟೈಮ್ ಅವ್ರನ್ನ ಅಪ್ರೋಚ್ ಮಾಡಿದಾಗ ಅವ್ರಂತ ಒಂದು ಇಂಟ್ರೆಸ್ಟ್ ತೋರಿಸಿರ್ಲಿಲ್ವೇನೋ. ಫಸ್ಟ್ ಟೈಮ್ ನೀವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ನಿಮ್ಮ ಜೊತೆ ಮಾತಾಡೋದು ಅದೆಲ್ಲ ಮಾಡಿರಲಿಲ್ಲ ಅನ್ಸುತ್ತೆ ಈ ಪರ್ಸನ್. ಬಟ್ ಇವಾಗ ಇವರೇ ಹುಡ್ಕೊಂಡ್ ಬರ್ತಾ ಇರೋದನ್ನ ನೋಡ್ತಾ ಇದ್ದೀನಿ. ಲುಕ್ ಎಟ್ ದಿಸ್, ಈ ಪೇಜ್ ಆಫ್ ವಾನ್ಸ್, ಪೇಜ್ ಆಫ್ ಸ್ವರ್ಡ್ಸ್ನ ತಿರುಗಿ ನೋಡ್ತಾ ಇದೆ. ಲೈಕ್ ಐ ಗೆಸ್ ಆ ಒಂದು ಮೂಮೆಂಟ್ ಅಲ್ಲಿ ನೀವು ಕನೆಕ್ಟ್ ಆದಾಗ ಅವ್ರು ನಿಮ್ಮ ಆಫರ್ನ ಒಪ್ಕೊಂಡನೇ ಇದ್ರು ಅನ್ಸುತ್ತೆ, ಅಥವಾ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ನ ನೋಡಿರ್ಲಿಲ್ಲ ಅನ್ಸುತ್ತೆ, ನಿಮ್ಮನ್ನ ತುಂಬಾ ಕ್ಯಾಶುವಲ್ ಆಗಿ ತಗೊಂಡಿದ್ರು. ದಟ್ ಈಸ್ ಆಲ್ಸೋ ಪಾಸಿಬಲ್. ನಿಮ್ಮನ್ನ ವೆರಿ ಕ್ಯಾಶುವಲ್ ಆಗಿ ತಗೊಂಡಿದ್ರು, ಅಷ್ಟು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ನಿಮ್ಮ ಆಫರ್. ಬಟ್ ಇವಾಗ ಹುಡ್ಕೊಂಡ್ ಬರ್ತಾ ಇರೋದನ್ನ ನೋಡ್ತಾ ಇದೀನಿ. ಇವಾಗ ನಿಮ್ಮಲ್ಲಿರೋ ಪೊಟೆನ್ಷಿಯಲ್ ನೋಡ್ಬಿಟ್ಟು ಅವಾಗ ನೆಗ್ಲೆಕ್ಟ್ ಮಾಡಿದೆ, ಇನ್ಮೇಲೆ ಮಾಡಬಾರ್ದು. ನಾನು ಅವಾಗ ಒಂದು ಟ್ರೂತ್ನ ನೋಡ್ಲಿಲ್ಲ, ನಾನು ನಿಮ್ಮ ಒಂದು ಗ್ರೀನ್ ಸಿಗ್ನಲ್ನ ನೋಡ್ಲಿಲ್ಲ ನಾನು. ಇವಾಗ ಅವರೇ ಹುಡ್ಕೊಂಡು ಬರ್ತಾ ಇರೋದು. ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ನಿಮಗೆ ಸಜೆಷನ್ ನೋಡೋಣ. ದೇರ್ ಈಸ್ ಫೂಲ್ ಇನ್ ರಿಟರ್ನ್. ಸೊ ಗೈಸ್, ಫೂಲ್ ಅಂತ ಬಂದ್ರೆ ಮೂವ್ ಆನ್ ಆಗಿ ಅಂತ ಹೇಳ್ತಾ ಇದ್ದೆ. ಫೂಲ್ ರಿವರ್ಸಲ್ ಬಂದಿದೆ. ಓಕೆ, ದಿಸ್ ಇಸ್ ಅನ್ ಇಂಡಿಕೇಶನ್ ನಾಟ್ ದ ರೈಟ್ ಟೈಮ್ ಮೂವ್ ಆನ್ ಆಗೋದಕ್ಕೆ. ಐ ಫೀಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನೀವು ಒಂದು ಡಿಸಿಷನಿಗೆ ಬಂದಿದ್ರಿ. ಲೈಕ್ ಈ ಪರ್ಸನ್ನ ಬಿಟ್ಟು ಮೂವ್ ಆನ್ ಆಗೋಣ, ಈ ಪರ್ಸನ್ ನನಗೆ ಯಾವುದೇ ರೀತಿಯಾಗಿನೂ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಯಾವುದೇ ರೀತಿಯಾಗಿನೂ ಅಟೆನ್ಷನ್ ಕೊಡ್ತಾ ಇಲ್ಲ ಅಂತ. ಬಟ್ ಒಂದು ಬ್ರೇಕ್ ಹಾಕಿ, ನಿಮ್ಮ ಗಾಡಿಗೆ ಬ್ರೇಕ್ ಹಾಕ್ಬಿಟ್ಟು ರಿವರ್ಸ್ ತಕೊಂಡು ಬನ್ನಿ. ಬಿಕಾಸ್ ಈ ಪರ್ಸನ್ ಹುಡ್ಕೊಂಡು ಬರ್ತಾ ಇದ್ದಾರೆ ನಿನ್ನ. ಈ ಪರ್ಸನ್ ಲೈಕ್ ನೀವ್ ಇವಾಗ ಮೆಸೇಜ್ ಮಾಡೋದು ಸ್ಟಾಪ್ ಮಾಡಿದ್ರಿ ಅನ್ಕೊಳ್ಳಿ, ಅಟೆನ್ಷನ್ ಕೊಡೋದನ್ನ ಸ್ಟಾಪ್ ಮಾಡಿದ್ರಿ ಅನ್ಕೊಳ್ಳಿ. ನೀವು ಸ್ಟಾಪ್ ಮಾಡಿದ್ರಿ ಅನ್ಕೂಡ್ಲೆ ಅವರು ಏನು ಗಿವ್ ಅಪ್ ಮಾಡಲ್ಲ, ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡೇ ಮಾಡ್ತಾರೆ. ಮತ್ತೆ ರೀಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡೇ ಮಾಡ್ತಾರೆ. ಸೊ ಗೈಸ್, ನಾನು ಯಾವ ಥರ ಒಂದು ಕನೆಕ್ಷನ್ ನೋಡ್ತಾ ಇದೀನಿ ಗೊತ್ತಾ, ಮೇ ಬಿ ನೀವು ಅಪ್ರೋಚ್ ಮಾಡಿದ ಟೈಮ್ ಪ್ರಾಪರ್ ಆಗಿರಲಿಲ್ಲ ಅನ್ಸುತ್ತೆ. ನೀವು ಇವ್ರನ್ನ ಅಪ್ರೋಚ್ ಮಾಡಿದ ಟೈಮು, ಆ ಒಂದು ಡೇ, ಅದೆಲ್ಲ ಪ್ರಾಪರ್ ಆಗಿರಲಿಲ್ಲ. ಮೇ ಬಿ ಬಿಕಾಸ್ ಆ ಒಂದು ಮೂಮೆಂಟಲ್ಲಿ ಇವರು ಯಾವುದೇ ರೀತಿಯಾದ ರಿಲೇಷನ್ಶಿಪ್ಗಾಗಿರಲಿ, ಕಮಿಟ್ಮೆಂಟ್ಗಾಗಿರಲಿ ಓಪನ್ ಅಪ್ ಆಗಿರಲಿಲ್ಲ. ಅಷ್ಟೊಂದು ಕಂಫರ್ಟ್ ಫೀಲ್ ಕೂಡ ಮಾಡ್ತಾ ಇರಲಿಲ್ಲ ಅಂತ ನೋಡ್ತಾ ಇದ್ದೀನಿ. ಬಟ್ ಐ ಗೆಸ್ ಈ ಪರ್ಸನ್ ನಿಮ್ಮ ತಲೆನ ಮತ್ತೆ ತಿರುಗಿಸ್ತಾರೆ. ಒಂದು ಇಂಪಾರ್ಟೆಂಟ್ ಮೆಸೇಜ್ ನಿಮ್ಮ ಕಡೆ ಬರೋದನ್ನ ನೋಡ್ತಾ ಇದ್ದೀನಿ. ಆ್ಯಂಡ್ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಆ ಒಂದು ಪಾಯಿಂಟಲ್ಲಿ ನಿಮ್ಮ ಬಗ್ಗೆ ಟ್ರಸ್ಟ್ ಇರಲಿಲ್ಲ ಅನ್ಸುತ್ತೆ. ಬಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನಿಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದಾರೆ. ಆ್ಯಂಡ್ ಆ್ಯಕ್ಚುಲಿ ನಿಮ್ಮಲ್ಲಿ ಪೊಟೆನ್ಷಿಯಲ್ ಇದೆ ಅನ್ನೋದನ್ನ ನೋಡಿದ್ದಾರೆ. ಓಕೆ, ಸೊ ಇದೆಲ್ಲ ಪಾಸಿಬಿಲಿಟಿ ಇದೆ ಗೈಸ್. ಮೂವ್ ಆನ್ ಆಗೋದು ಇವಾಗಲೇ ಬೇಡ. ಐ ಗೆಸ್ ನಿಮಗೆ ಆಪರ್ಚುನಿಟಿ ಸಿಗ್ತಾ ಇದೆ ಈ ಪರ್ಸನ್ನ ಇನ್ನೂ ಡೀಪ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಆಲ್ ರೈಟ್ ಗೈಸ್, ಇದಾಗಿತ್ತು ನಿಮ್ಮ ರೀಡಿಂಗ್. ಏನನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್, ಬಾಯ್. ಹೆಲೋ ಗೈಸ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಚೂಸ್ ಮಾಡಿದ್ರಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಕನೆಕ್ಷನ್ ಬಗ್ಗೆ ಏನು ಮೆಸೇಜ್ ಬರುತ್ತೆ ಅಂತ. ಡಸಂಟ್ ಮ್ಯಾಟರ್ ನೀವು ಕಾಂಟ್ಯಾಕ್ಟಲ್ಲಿ ಇರಲಿ, ಇರ್ದೇ ಇರಲಿ, ರಿಲೇಷನ್ಶಿಪ್ಪಲ್ಲಿ ಇರಲಿ, ಇಲ್ದೇ ಇರಲಿ, ಒನ್ ಸೈಡೆಡೇ ಆಗಿರ್ಬೋದು. ಬಟ್ ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋಣ. ಮೇಯ್ನಾಗಿ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಸಿಚುವೇಶನ್ ಬಗ್ಗೆ ನೋಡೋಣ ಈ ಒಂದು ರೀಡಿಂಗಲ್ಲಿ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನು ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು.
ಓಕೆ ಗಾಯ್ಸ್, ಸೊ ಹೋಗೋದಕ್ಕೂ ಮುಂಚೆ ಓಕೆ, ನೀವು ಚೂಸ್ ಮಾಡಿರುವಂತ ಕಾರ್ಡ್ ಬಿಟ್ವೀನ್ ವರ್ಲ್ಡ್ಸ್ ಅಂದ್ರೆ ನಿಮಗೆ ಗೊತ್ತಿಲ್ಲ ಇದು ಫ್ರೆಂಡ್ಶಿಪ್ಪಾ ಲವ್ವಾ ಅಂತ. ಸೊ ಡೆಫಿನೆಟ್ಲಿ ಯಾರೆಲ್ಲ ಈ ಒಂದು ಗ್ರೂಪ್ನ ಚೂಸ್ ಮಾಡಿದ್ದೀರಾ, ಆ ಕಡೆ ನೀವು ರಿಲೇಶನ್ಶಿಪ್ ಅಲ್ಲೂ ಇಲ್ಲ, ಆ ಕಡೆ ಸಿಚುವೇಶನ್ಶಿಪ್ ಅಲ್ಲೂ ಇಲ್ಲ, ಆ ಕಡೆ ಕಮಿಟ್ಮೆಂಟ್ ಅಲ್ಲೂ ಇಲ್ಲ, ಮ್ಯಾರೇಜ್ ಅಲ್ಲೂ ಇಲ್ಲ, ಒಂದು ರಿಲೇಶನ್ಶಿಪ್ ಅಲ್ಲೂ ಇಲ್ಲ. ಸೊ ಈ ತರ ಒಂದು ಸಿಚುವೇಶನ್ ಆಲ್ಮೋಸ್ಟ್ ನೀವು ಮುಂಚೆ ಇದ್ದಂಗಿಲ್ಲ. ಲೈಕ್ ಮುಂಚೆ ಇದ್ದಂಗಿಲ್ಲ ಅಂದ್ರೆ ಐ ಡೋಂಟ್ ನೋ ಮುಂಚೆ ಯಾವ ತರ ಒಂದು ಫ್ರೆಂಡ್ಶಿಪ್ ಅಲ್ಲಿ ಇತ್ತು ಅಂದ್ರೆ ತುಂಬಾ ಚೇಂಜಸ್ ಆಗಿದೆ ನಿಮ್ಮಿಬ್ರು ಮಧ್ಯ, ಕನೆಕ್ಷನ್ ತುಂಬಾ ಚೇಂಜಸ್ ಆಗಿದೆ, ಇಬ್ರು ಬಗ್ಗೆ ಒಪಿನಿಯನ್ ತುಂಬಾ ಚೇಂಜಸ್ ಆಗಿದೆ. ಸೊ ಮುಂಚೆ ಇದ್ದಂಗಿಲ್ಲ, ನಥಿಂಗ್ ಈಸ್ ಲೈಕ್ ಸೇಮ್ ಬಿಫೋರ್. ಓಕೆ, ಲೆಟ್ಸ್ ಸಿ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂತ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ರಿವರ್ಸ್ ಅಲ್ಲೂ ತಗೊಂತೀನಿ ಈ ಒಂದು ರೀಡಿಂಗ್ ಅಲ್ಲಿ. ಸೊ ಇದು ಪಾಸ್ಟ್ ಸಿಚುವೇಶನ್ ಬಗ್ಗೆ ಹೇಳುತ್ತೆ. ಆಲ್ ರೈಟ್, ಇದು ಪ್ರೆಸೆಂಟ್ ಸಿಚುವೇಶನ್ ಬಗ್ಗೆ ಹೇಳುತ್ತೆ. ಓ, ಇದು ಫ್ಯೂಚರ್. ಲೆಟ್ಸ್ ಸಿ, 2 more ಕಾರ್ಡ್ಸ್ ಪುಲ್ ಮಾಡೋಣ ನಾವು. ಒನ್ ಮೋರ್ ಕಾರ್ಡ್. 2 ಕಾರ್ಡ್ ಬಂದಿದೆ. ಸೊ ಯು ಗೈಸ್ ನೋ, ನಾನು ಎರಡು ಕಾರ್ಡ್ಸ್ ಬಂದ್ರೆ ತಗೊಳಲ್ಲ, ಬಟ್ ಓಕೆ. ಆಲ್ ರೈಟ್, ಸೊ ಕಾರ್ಡ್ಸ್ ಎಲ್ಲ ಫುಲ್ ಆಗಿದೆ. ಮೆಸೇಜ್ನ ರಿವೀಲ್ ಮಾಡೋದೊಂದೇ ಬಾಕಿ. ಪಾಸ್ಟ್ ಅಲ್ಲಿ ಬಂದಿದೆ ನಿಮಗೆ ಏಸ್ ಆಫ್ ಸ್ವರ್ಡ್ಸ್, ಬ್ಯೂಟಿಫುಲ್ ಕಾರ್ಡ್. ಪಾಸಿಬಿಲಿಟಿ ಇದೆ ನೀವು ಯಾರ ಜೊತೆ ಡೀಲ್ ಮಾಡ್ತಾ ಇದ್ದೀರಾ. ಕಮ್ಯುನಿಕೇಶನ್ ತುಂಬಾನೇ ಚೆನ್ನಾಗಾಗ್ತಾ ಇತ್ತು ನಿಮ್ಮ ಮಧ್ಯದಲ್ಲಿ ಮುಂಚೆ. ಇಬ್ರು ಆನೆಸ್ಟ್ ಆಗಿದ್ರಿ, ತುಂಬಾನೇ ಟ್ರೂತ್ಫುಲ್ ಆಗಿದ್ರಿ. ಅಂದ್ರೆ ಯಾವುದೇ ರೀತಿಯಾದ ಭಾವನೆಗಳನ್ನ ಮುಚ್ಚಿಡ್ತಾ ಇರ್ಲಿಲ್ಲ, ಯಾವುದೇ ರೀತಿ ಅನ್ಕಂಫರ್ಟ್ ಫೀಲ್ ಮಾಡ್ಕೊತಾ ಇರಲಿಲ್ಲ. ಎವ್ರಿಥಿಂಗ್ ವಾಸ್ ಮೂವಿಂಗ್ ಗುಡ್ ಅಂತ ನೋಡ್ತಾ ಇದ್ದೀನಿ ಪಾಸ್ಟ್ ಸಿಚುವೇಶನ್ ಅಲ್ಲಿ. ಪ್ರೆಸೆಂಟ್ ಅಲ್ಲಿ ಯಾರೋ ಬ್ಲಾಕ್ ಮಾಡಿದ್ದಾರೆ. ಪ್ರೆಸೆಂಟ್ ಅಲ್ಲಿ ಯಾರೋ ಇಲ್ಲಿ ಲೈಕ್ ಕಾನ್ವರ್ಸೇಷನ್ ಸರಿ ಮಾಡ್ತಾ ಇಲ್ಲ, ಕಮ್ಯುನಿಕೇಶನ್ ಸರಿ ಮಾಡ್ತಾ ಇಲ್ಲ. ಏನೇ ಮೆಸೇಜ್ ಮಾಡಿದ್ರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಪಾಸಿಬಿಲಿಟಿ ಇದೆ ನೀವು ತುಂಬಾ ಅಪ್ರೋಚ್ ಮಾಡ್ತಾ ಇದ್ದೀರಾ, ತುಂಬಾ ಒಂದು ಕನೆಕ್ಟ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಅದಾಗ್ತಾ ಇಲ್ಲ. ಬಟ್ ಈ ಒಂದು ಮೆಸೇಜ್ ನೋಡಿದ್ರೆ ಐ ಫೀಲ್ ಬಿಟ್ವೀನ್ ವರ್ಲ್ಡ್ಸ್ ಅಂತ ಬಂದ್ರೆ ಸಮಥಿಂಗ್ ಕ್ಲಾರಿಟಿ, ಮೋರ್ ಕ್ಲಾರಿಟಿ ಸಿಗ್ತಾ ಇದೆ. ದಟ್ ಈಸ್ ಅ ರೀಸನ್. ಅದರಿಂದ ನೀವು ಈ ಒಂದು ಕನೆಕ್ಷನ್ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ. ಈ ತರದ್ದು ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಒಂದು ನೆಗೆಟಿವ್ ಟ್ರಾನ್ಸ್ಫಾರ್ಮೇಶನ್ ಆಗಿರ್ಬೋದು, ಎನಿಥಿಂಗ್. ಅಂದ್ರೆ ಇವ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಗೊತ್ತಾಗಿ, ಲೈಕ್ ಇಲ್ಲಿ ನೋಡ್ಬೋದು ಬ್ಲ್ಯಾಕ್ ಅಂಡ್ ವೈಟ್ ಇದೆ, ಇಲ್ಲಿ ಕಲರ್. ಅಂದ್ರೆ ಪಾಸಿಬಿಲಿಟಿ ಇದೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇದೆ. ಇನ್ನೂ ಈ ಪರ್ಸನ್ ಓಪನ್ ಅಪ್ ಆಗ್ತಾ ಇದ್ದಾರೆ ಡೇ ಬೈ ಡೇ, ಅಥವಾ ಇನ್ನೂ ನಿಮಗೆ ಈ ಪರ್ಸನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬರ್ತಾ ಇದೆ. ಆ ಇನ್ಫಾರ್ಮೇಶನ್ ಬರೋದ್ರಿಂದ ನಿಮಗೆ ಈ ಕನೆಕ್ಷನ್ ಬಗ್ಗೆ ಕ್ಲಾರಿಟಿ ಜಾಸ್ತಿ ಆಗ್ತಾ ಇದೆ. 8 ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಬಂದಿದೆ ಫ್ಯೂಚರ್ ಅಲ್ಲಿ. ಐ ಡೋಂಟ್ ನೋ ವಾಟ್, ನೀವು ಯಾವ ಒಂದು ಮೆಸೇಜ್ನ ಇವರಿಂದ ಕೇಳ್ಪಟ್ರಿ ಅಂತ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಥರ್ಡ್ ಪರ್ಸನ್, ಯಾರೋ ಒಬ್ರು ಇಲ್ಲಿ ಥರ್ಡ್ ಪರ್ಸನ್ ಇಂಟರ್ಫಿಯರ್ ಆಗಿದ್ದಾರೆ ರಿಲೇಶನ್ಶಿಪ್ ಅಲ್ಲಿ. ಒಂದು ಥರ್ಡ್ ಪರ್ಸನ್ ಏನೋ ಒಂದು ಮೆಸೇಜ್ ಹೇಳಿರೋದು ನಿಮ್ ಬಗ್ಗೆ. ಇನ್ ಕೇಸ್ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ ಪಾಸಿಬಿಲಿಟಿ ಇದೆ ಗಾಯ್ಸ್, ತುಂಬಾ ನೀವು ಹೊರಗಡೆ ಜನರನ್ನ ಈ ಒಂದು ರಿಲೇಶನ್ಶಿಪ್ ಬಿಟ್ಕೊಂತ ಇದ್ರಿ. ಅಂದ್ರೆ ಬೇಗ ನಿಮ್ಮ ಫ್ರೆಂಡ್ಸ್ ನ ಇವರಿಗೆ ಕನೆಕ್ಟ್ ಮಾಡಿಸೋದು, ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ನೀವು ಕನೆಕ್ಟ್ ಆಗೋದು, ಯುನೋ, ಅಥವಾ ಫ್ರೆಂಡ್ಸ್ ತುಂಬಾ ಹೊರಗಡೆ ಹೋಗೋದು. ಲೈಕ್ ಎಲ್ಲೋ ಒಂದ್ ಕಡೆ ನೀವು ಕಂಪ್ಲೀಟ್ಲಿ ಓಪನ್ ಅಪ್ ಆದ್ರಿ. ತುಂಬಾ ನಾನು ಏನ್ ನೋಡ್ತಾ ಇದೀನಿ, ಏಸ್ ಆಫ್ ಸ್ವರ್ಡ್ಸ್ ಬಂದಾಗ್ಲೇ ನಂಗೊಂದು ಅನ್ನಿಸ್ತು, ಲೈಕ್ ನೀವು ತುಂಬಾ ಒಂದು ಓಪನ್ ರಿಲೇಶನ್ಶಿಪ್ ಅಲ್ಲಿ ಇದ್ರಿ. ಅಂದ್ರೆ ಅವಾಗ ಪಿಕ್ಚರ್ಸ್ ಹಾಕೋದು, ಅವಾಗ ಇವರು ನೀವು ಹೊರಗಡೆ ಸುತ್ತೋದು, ಫೋಟೋಸ್ ಹಾಕೋದು, ಸ್ನ್ಯಾಪ್ ಹಾಕೋದು, ಇದೆಲ್ಲ ಒಂದು ಕಂಪ್ಲೀಟ್ಲಿ ಓಪನ್ ಆಗಿದ್ದಿದ್ ಕಾರಣ. ಅಥವಾ ನಿಮ್ಮ ರಿಲೇಶನ್ಶಿಪ್ ಒಂಥರ ಓಪನ್ ರಿಲೇಶನ್ಶಿಪ್ ತರ ಇಟ್ಬಿಟ್ಟಿದ್ರೆ, ಅಂದ್ರೆ ಪಬ್ಲಿಕ್ ರಿಲೇಶನ್ ತರ. ಅಂದ್ರೆ ಇಟ್ಸ್ ಲೈಕ್ ಹೆಂಗ್ ಹೇಳೋದು ಅಂದ್ರೆ ಕಂಪ್ಲೀಟ್ಲಿ ಜನರಿಗೆ ಆಲ್ಮೋಸ್ಟ್ ಗೊತ್ತಿತ್ತು, ನಿಮ್ಮ ಸುತ್ತಮುತ್ತ ಜನರಿಗೆ ಗೊತ್ತಿತ್ತು ನೀವು ಯಾರ ಜೊತೆ, ಯಾವ ಒಂದು ಪರ್ಸನ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅಂತ.
ನಿಮ್ಮ ಕ್ಲೋಸ್ ಫ್ರೆಂಡ್ಸು, ಅವರ ಮ್ಯೂಚುವಲ್ ಫ್ರೆಂಡ್ಸು ಎಲ್ಲರೂ ಒಂಥರ ಕಾಮನ್ ಆಗೋಗ್ಬಿಟ್ಟಿದ್ರಿ. ಎಲ್ರ ಜೊತೆ ನೀವು ಶೇರ್ ಮಾಡ್ಕೊತಾ ಇದ್ರಿ, ನಾನು ಆ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ, ಇವತ್ತು ನಾನು ಇಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅವತ್ತು ನಾನು ಅಲ್ಲಿ ಆ ಥರ ಮಾಡಿದೆ, ಈ ಥರ ಮಾಡಿದೆ. ಲೈಕ್ ಕಂಪ್ಲೀಟ್ಲಿ ಇದು ಹೆಂಗೆ ಅಂತಂದರೆ ಏನು ಸೀಕ್ರೆಟ್ಸ್ ಉಳಿಸ್ಕೊಂಡೇ ಇಲ್ಲ ನೀವು, ಆ ಥರ ಒಂದು ಸಿಚುವೇಶನಲ್ಲಿ ಇದ್ದೀರಾ. ಸೊ ಇಲ್ಲಿ ಮೂರನೇ ವ್ಯಕ್ತಿಗಳು ಕಣ್ಣು ಹಾಕಿ ಒಂಥರ ಈವಿಲ್ ಐ ಅಂತಾರಲ್ವಾ, ನಜರ್ ಅಂತಾರಲ್ವಾ, ಆ ಥರ ಜಾಸ್ತಿ ರಿಲೇಶನ್ಶಿಪ್ ಮೇಲೆ ಬಿದ್ದಿದೆ. ಸೊ ಪಾಸಿಬಿಲಿಟಿ ಇದೆ, ತುಂಬಾ ಜನದ ಒಪಿನಿಯನ್ ಕೇಳಿದ್ದಾರೆ ನಿಮ್ಮ ಪರ್ಸನ್. ಯಾವುದೋ ಒಬ್ರು ಅನ್ವಾಂಟೆಡ್ ಪರ್ಸನ್ ಎಂಟ್ರಿ ಕೊಟ್ಟಿದ್ದಾರೆ, ಅನ್ವಾಂಟೆಡ್ ಪರ್ಸನ್ ಇಲ್ಲದೆ ಹೋಗಿರೋದನ್ನ ನಿಮ್ಮ ಪರ್ಸನ್ ತಲೆಗೆ ತುಂಬ್ತಾ ಇದ್ದಾರೆ, ಅಥವಾ ನಿಮಗೇನೆ ಫೀಲ್ ಆಗ್ತಾ ಇರ್ಬೋದು ಒಂದು ಥರ್ಡ್ ಪರ್ಸನ್ ಆಲ್ರೆಡಿ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ರಿಲೇಶನ್ಶಿಪ್ಗೆ ಅಂತ. ಬಟ್ ಲೆಟ್ ಮೀ ಸಿ, ಇನ್ನು ಕ್ಲಾರಿಟಿ ಕೊಡೋಣ. ಸೊ ಲುಕ್ ಎಟ್ ದಿಸ್ 7 of Swords. ಲೆಟ್ ಮಿ ಬಿ ಆನೆಸ್ಟ್ ಆಗಿ ಹೇಳ್ತೀನಿ ಗೈಸ್, ನನಗೆ ಈ ರಿಲೇಶನ್ಶಿಪ್ ಬಗ್ಗೆ ಅಂತ ಒಂದು ಒಳ್ಳೆ ಮೆಸೇಜ್ ಬರ್ತಾ ಇಲ್ಲ. ಇದು ಹೆಂಗೆ ಗೊತ್ತಾ, ನೀವು ಅವ್ರನ್ನ ಕಣ್ಮುಚ್ಕೊಂಡು ನಂಬಿದ್ರಿ, ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಕಂಪ್ಲೀಟ್ಲಿ ನೀವು ಒಂಥರ ಟೋಟಲ್ ಟ್ರಸ್ಟ್ ಮಾಡಿದ್ರಿ, ಕಣ್ಮುಚ್ಕೊಂಡು ನಂಬಿಟ್ಟಿದ್ರಿ ಈ ಪರ್ಸನ್ನ. ಬಟ್ ಲಾಸ್ಟ್ ಮೂಮೆಂಟಿಗೆ ಯಾವುದೋ ಒಂದು ಥರ್ಡ್ ಪರ್ಸನ್ ಮಾತು ಕೇಳ್ಬಿಟ್ಟು ನಿಮ್ಮ ಒಂದು ಇಂಪಾರ್ಟೆನ್ಸ್ನ ಕಳ್ಕೊಂಡು, ನಿಮ್ಮ ಒಂದು ಟ್ರಸ್ಟ್ನ ಕಳ್ಕೊಂಡು, ಲೈಕ್ ನಿಮ್ಮನ್ನೇ ದೂರ ಮಾಡಿದ್ದಾರೆ ಈ ಪರ್ಸನ್. ಹೊರಗಡೆ ಜನರದು ಒಪಿನಿಯನ್ ತುಂಬಾ ಕೇಳ್ತಾ ಇದ್ದಾರೆ, ಅದನ್ನ ನೋಡ್ತಾ ಇದ್ದೀನಿ. ಕಂಪ್ಲೀಟ್ಲಿ ನಿಮ್ನ ಬ್ಲಾಕ್ ಮಾಡಿರೋ ಪಾಸಿಬಿಲಿಟಿ ಇದೆ, ಅಥವಾ ಹೊರಗಡೆ ಪೀಪಲ್ದು ಗಾಸಿಪ್ ಕೇಳ್ಬಿಟ್ಟು, ನಿಮ್ಮ ಬಗ್ಗೆ ಒಪಿನಿಯನ್ಸ್ ಕೇಳ್ಬಿಟ್ಟು ನಿಮ್ನ ರಾಂಗ್ ವೇಯಲ್ಲಿ ತಗೊಂಡಿದ್ದಾರೆ. ಟೋಟಲ್ ಬಿಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಐ ಫೀಲ್ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದಿದ್ದು ಲೈಕ್ ಬಂದ್ರು ಹೋದ್ರು ಆ ಥರ ನೋಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಒಂದು ಲಾಂಗ್ ಟರ್ಮ್ ಇಂಟೆನ್ಷನ್ ಇರಲಿಲ್ಲ ನಿಮ್ಮ ಜೊತೆ ಇರಬೇಕು ಅಂತ, ಈ ಒಂದು ಕನೆಕ್ಷನ್ ನಿಮ್ಮನ್ನ ಉಳಿಸ್ಕೋಬೇಕು ಅಂತ ಟ್ರೈ ಕೂಡ ಮಾಡಲಿಲ್ಲ ಅನ್ನೋದನ್ನ ನೋಡ್ತಾ ಇದ್ದೀನಿ. ತುಂಬಾ ಬೇರೆಯವ್ರ ಒಪಿನಿಯನ್ನೇ ಕೇಳಿದ್ರೆ, ಬೇರೆಯವ್ರು ಹೇಳಿದ್ದೆ ಫೈನಲ್ ಅಂತ ಮಾಡಿದ್ರೆ ಅವ್ರ ಮನ್ಸಿನ ಮಾತನ್ನ ಯಾವತ್ ಕೇಳ್ತಾರೆ. ಸೊ ಈ ತರ ಪರ್ಸನ್ ಹೆಂಗೆ ಅಂತಂದ್ರೆ, ಯಾವಾಗ ಬೇಕಿರೋ ಅವ್ರು ಚೇಂಜ್ ಆಗ್ತಾರೆ, ಯಾವಾಗ ಬೇಕಿರೋ ಅವ್ರು ಗಿವ್ ಅಪ್ ಮಾಡ್ತಾರೆ. ಸೊ ಈ ಕಾರ್ಡ್ಸ್ ಇದೆಯಲ್ಲ, ಏಸ್ ಆಫ್ ಸ್ವರ್ಡ್ಸ್, ಪೇಜ್ ಆಫ್ ಸ್ವರ್ಡ್ಸ್ ರಿವರ್ಸ್, 7 of Swords, ನೈಟ್ ಆಫ್ ಸ್ವರ್ಡ್ಸ್, ಗುಡ್ ಸೈನ್ ಅಲ್ಲ ಇದು. ದಿಸ್ ಇಸ್ ನಾಟ್ ಅ ಗುಡ್ ಸೈನ್. ಒಂದು ಪ್ರಾಪರ್ ರಿಲೇಶನ್ಶಿಪ್ಗೆ ಗುಡ್ ಸೈನೇ ಅಲ್ಲ. ತುಂಬಾ ಹೊರಗಡೆ ಜನರನ್ನ ಇಂಟರ್ಫಿಯರ್ ಮಾಡ್ತಾ ಇದ್ದಾರೆ, ಅಂಡ್ ಹೊರಗಡೆ ಜನರು ಕೂಡ ನಿಮ್ಮ ಒಂದು ರಿಲೇಶನ್ಶಿಪ್ ಹಾಳಾಗ್ಲಿ ಅಂತಾನೆ ಎಫರ್ಟ್ ಹಾಕ್ತಾ ಇದ್ದಾರೆ. ನಾಟ್ ರಿಯಲಿ ಅ ಗ್ರೇಟ್ ಸೈನ್ ಅನ್ನೋದನ್ನ ನೋಡ್ತಾ ಇದೀನಿ. ಅಗೇನ್ 8 of Pentacles ರಿವರ್ಸ್ ಬಂದಿದೆ ಫ್ಯೂಚರ್ಗೆ. ಅಂದ್ರೆ ಮುಂದೆ ಕೂಡ ಇವರು ಜಾಸ್ತಿ ಎಫರ್ಟ್ ಹಾಕಲ್ಲ. ಮೇ ಬಿ ನೀವ್ ಎಫರ್ಟ್ ಹಾಕಿದ್ರೆ ಅದಕ್ಕೊಂದು ಎಸ್ ಓ ನೋ ಅಂತಾರೆ, ನೀವೇನಾದ್ರು ಟ್ರಿಪ್ ಪ್ಲಾನ್ ಮಾಡಿದ್ರೆ ಸರಿ ಅಂತಾರೆ. ಅವರೇ ನಿಮಗೆ ಸರ್ಪ್ರೈಸ್ ಮಾಡೋದು, ಅವರೇ ಜಾಸ್ತಿ ಎಫರ್ಟ್ ಹಾಕೋದು, ಇದನ್ನೆಲ್ಲ ನೋಡ್ತಾ ಇಲ್ಲ ನಾನು. ದೇರ್ ಈಸ್ ಅ ಪೇಜ್ ಆಫ್ ವಾಂಡ್ಸ್ ಇನ್ ರಿವರ್ಸ್. ಸೊ ನೀವು ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಲೆಟ್ ಮಿ ಬಿ ಆನೆಸ್ಟ್. ಗ್ರೂಪ್ 2 ಯಾರ್ಯಾರ ಚೂಸ್ ಮಾಡಿದ್ದೀರಾ, ಇನ್ ಕೇಸ್ ನೀವು ಅವರಿಂದ ಏನಾದ್ರು ಸರ್ಪ್ರೈಸ್ ಪ್ಲಾನ್ ಆಗಿರ್ಬೋದು, ಸರ್ಪ್ರೈಸ್ ಮೆಸೇಜ್ ಆಗಿರ್ಬೋದು, ಸರ್ಪ್ರೈಸ್ ಕಾಲ್ ಆಗಿರ್ಬೋದು, ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೋ, ಇಟ್ಸ್ ಎ ನೋ. ಕರೆಂಟ್ಲಿ ನಿಮ್ನ ಬ್ಲಾಕ್ಡ್ ಔಟ್ ಮಾಡಿದ್ದಾರೆ, ನೀವ್ ಏನ್ ಥಿಂಕ್ ಮಾಡ್ತಿದ್ದೀರಾ ಅಂತ ಕೂಡ ಯೋಚನೆ ಮಾಡ್ತಾ ಇಲ್ಲ. ಅಂಡ್ ಯಾವ ಇಂಟೆನ್ಷನ್ ಕೂಡ ಇಲ್ಲ ನಿಮ್ ಜೊತೆ ರೀಕನೆಕ್ಟ್ ಆಗ್ಬೇಕು ಅನ್ನೋ ಇಂಟೆನ್ಷನ್ ಕೂಡ ಇಲ್ಲ. ಲೆಟ್ ಮೀ ಸಿ. ದೇರ್ ಈಸ್ ಕ್ವೀನ್ ಆಫ್ ಸ್ವರ್ಡ್ಸ್. ಟ್ರಸ್ಟ್ ಮೀ ಗೈಸ್, ರೀಸೆಂಟ್ ರೀಡಿಂಗ್ ಅಲ್ಲಿ ಈ ತರ ಒಂದು ನೆಗೆಟಿವ್ ಕಾರ್ಡ್ಸ್ ಬಂದಿಲ್ಲ. ಸೊ ಗ್ರೂಪ್ 2 ಅವರೇ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ, ತುಂಬಾ ಹೊರಗಡೆ ಜನರದು ಇಂಟರ್ಫಿಯರೆನ್ಸ್ ಇದೆ. ಆಲ್ ನೆಗೆಟಿವ್ ಕಾರ್ಡ್ಸ್ ಆರ್ ಹಿಯರ್. ಇಲ್ಲೇ ಇದೆ ಎಲ್ಲ ನೆಗೆಟಿವ್ ಕಾರ್ಡ್ಸ್ ಕೂಡ. ಒಂದು ಥರ್ಡ್ ಪರ್ಸನ್ ಇಂಟರ್ಫಿಯರೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಎಕ್ಸ್ ಪಾರ್ಟ್ನರ್, ಇವರ ಒಂದು ಎಕ್ಸ್ ಪಾರ್ಟ್ನರ್ ರಿಟರ್ನ್ ಆಗಿರೋ ಪಾಸಿಬಿಲಿಟಿ ಇದೆ. ಇವರ ಒಂದು ಹಳೆಯ ಪ್ರೇಮಿ ವಾಪಸ್ ಬಂದು ಇವ್ರ ಜೊತೆ ಕನೆಕ್ಟ್ ಆಗ್ತಿರೋದನ್ನ ನೋಡ್ತಾ ಇದ್ದೀನಿ. ಇವ್ರ ಜೊತೆ ಮತ್ತೆ ರಿಲೇಶನ್ಶಿಪ್ ಅಲ್ಲಿ ಇವ್ರ ಜೊತೆ ಅವಾಗವಾಗ ಮಾತಾಡೋದು, ಅವಾಗವಾಗ ಇನ್ವಾಲ್ವ್ ಆಗೋದು. ಅಂದ್ರೆ ಈ ಪರ್ಸನ್ ಯಾರ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಇವರು ವೆರಿ ಸ್ಮಾರ್ಟ್. ಲೈಕ್ ನಿಮ್ ಫೀಲಿಂಗ್ಸಿಗೆ ಒಂದು ವ್ಯಾಲ್ಯೂನೇ ಕೊಡಕ್ ರೆಡಿ ಇಲ್ಲ. ನೀವ್ ಅವ್ರ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದೀರ ಅಂತ ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡೋದಕ್ಕೇನೆ ರೆಡಿ ಇಲ್ಲ.
ಅಂಡ್ ಮೋರ್ ಓವರ್ ಒಂದು ಎಕ್ಸ್ ಪಾರ್ಟ್ನರ್ ಈ ಪಿಕ್ಚರ್ ಅಲ್ಲಿ ಕಾಣಿಸ್ತಾ ಇದೆ. ಸೊ ಕ್ವೀನ್ ಆಫ್ ಸ್ವರ್ಡ್ಸ್ ಬಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ನೈಟ್ ಆಫ್ ಸ್ವರ್ಡ್ಸ್ ಕೂಡ ಬಂದಿದೆ ಇಲ್ಲಿ. ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಇವರ ಒಂದು ಪಾಸ್ಟ್ ಅಲ್ಲಿ ಇದ್ದ ಒಂದು ಪ್ರೇಮಿ ವಾಪಸ್ ಬಂದಿರೋದು ಅಂಡ್ ಈ ಪರ್ಸನ್ ಅವರಿಗೆ ಅಟೆನ್ಷನ್ ಕೊಡ್ತಾ ಇರೋದು, ಅದರಿಂದ ನಿಮ್ನ ಕಂಪ್ಲೀಟ್ಲಿ ಬ್ಲಾಕ್ಡ್ ಔಟ್ ಮಾಡಿರೋದನ್ನ ನೋಡ್ತಾ ಇದ್ದೀನಿ. ಸೊ ಗೈಸ್, ಒನ್ ಥಿಂಗ್ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಪರ್ಸನ್ಗೆ ನಿಮ್ಮ ಎಮೋಷನ್ಸ್ ಏನು, ನಿಮ್ಮ ವ್ಯಾಲ್ಯೂ ಏನು ಅರ್ಥ ಆಗಿಲ್ಲ. ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಡೋದಕ್ಕೆ ರೆಡಿ ಇಲ್ಲ. ಲುಕ್ ಎಟ್ ದಿಸ್ 3 ಆಫ್ ಸ್ವರ್ಡ್ಸ್. ಅವ್ರಿನ್ನೂ ಹಳೆ ರಿಲೇಶನ್ಶಿಪ್ ಬಗ್ಗೆನೇ ಯೋಚನೆ ಇದೆ. ಇವಾಗಂತ ಅಲ್ಲ, ನಿಮ್ ಜೊತೆ ಕನೆಕ್ಟ್ ಆದಾಗ್ಲೂ ಕೂಡ ಇದನ್ನ ಒಂದ್ಸತಿ ಡೈರೆಕ್ಟ್ ಆಗಿ ಹೇಳಿದರೆ ಮೇ ಬಿ ನಿಮಗೂ ಒಂದೊಂದು ಪಾಯಿಂಟ್ ಅಲ್ಲಿ ಫೀಲ್ ಆಗಿದೆ ಐ ಗೆಸ್. ಕಂಪ್ಲೀಟ್ಲಿ ಅವರ ಒಂದು ಲಾಸ್ಟ್ ರಿಲೇಶನ್ಶಿಪ್ ಬ್ರೇಕಪ್ ಇಂದ ಇವರು ಮೂವ್ ಆನ್ ಆಗಿಲ್ಲ. ಅಂದ್ರೆ ಲಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಆದ ಒಂದಷ್ಟು ಟ್ರಾಮಾಗಳು, ಕೆಲವೊಂದೊಂದು ನೆಗೆಟಿವ್ ಸಿಚುವೇಶನ್ಸ್ಗಳು, ಅವ್ರಿಗೆ ಒಂಥರ ಭಯ ಇದೆ ಮತ್ತೆ ಅದು ರಿಪೀಟ್ ಆಗ್ಬಿಡುತ್ತೇನೋ. ಲೈಕ್ ಅವ್ರಿನ್ನೂ ಆ ಹರ್ಟ್ ಸಿಚುವೇಶನ್ ಅಲ್ಲೇ ಇದಾರೆ. ಅಂದ್ರೆ ಮೇ ಬಿ ಐ ಫೀಲ್ ಇವ್ರಿಗೆ ಟೈಮ್ ಬೇಕು. ಸೊ ಇದರಲ್ಲಿ 2 ಸಿನಾರಿಯೋಸ್ ಕಾಣಿಸ್ತಿದೆ. ಒನ್ ಥಿಂಗ್ ಈಸ್ ಅವ್ರು ಮತ್ತೆ ರೀಕನೆಕ್ಟ್ ಆಗಿದ್ದಾರೆ ಪಾಸ್ಟ್ ಪರ್ಸನ್ಗೆ. ಐ ಡೋಂಟ್ ಥಿಂಕ್ ಆ ಪಾಸ್ಟ್ ಪರ್ಸನ್ ಕೂಡ ಇವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂತ. ಬಟ್ ಸ್ಟಿಲ್ ಅವರು ಅವಾಗ ಪಾಸ್ಟ್ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು, ಕನೆಕ್ಟ್ ಆಗೋದೆಲ್ಲ ಮಾಡ್ತಾ ಇದ್ದಾರೆ. ಅಗೇನ್ ಸೆಕೆಂಡ್ ಸಿನಾರಿಯೋ ಇಲ್ಲಿ ಏನ್ ನೋಡ್ತಾ ಇದೀನಿ ಅಂದ್ರೆ, ಇವ್ರು ಇನ್ನೂ ಹೀಲ್ ಆಗಿಲ್ಲ. ಅಂದ್ರೆ ಅವ್ರ ಸುತ್ತ ಒಂದು ವಾಲ್ ಕಟ್ಕೊಬಿಟ್ಟಿದ್ದಾರೆ. ಅವ್ರ ಹಾರ್ಟ್ಗೆ ಒಂದು ಗಟ್ಟಿ ಗೋಡೆ ಕಟ್ಬಿಟ್ಟಿದ್ದಾರೆ, ಯಾರನ್ನೂ ಇದ್ರ ಒಳಗ್ ಬಿಡೋದ್ ಬೇಡ ಅಂತ. ಬಿಕಾಸ್ ಆಲ್ರೆಡಿ ಹರ್ಟ್ ಆಗಿದ್ದಾರೆ. ಅವ್ರಿಗೆ ಒಂಥರ ಭಯ ಇದೆ, ಲೈಕ್ ಯಾರೆಲ್ಲ ನನ್ನ ಲೈಫಲ್ಲಿ ಬರ್ತಾ ಇದ್ದಾರೆ, ಲೈಕ್ ಇವ್ರಿಗೆ ನನ್ನ ಭಾವನೆಗಳ ಅರ್ಥ ಆಗಲ್ಲ, ಇವರು ನನ್ನ ಎಮೋಷನ್ಸ್ ಕನೆಕ್ಟ್ ಆಗ್ಬಿಟ್ಟು ಬರೋದಲ್ಲ, ಜಸ್ಟ್ ಫಾರ್ ಟೈಮ್ ಪಾಸಿಗೆ ಬರ್ತಾ ಇದ್ದಾರೆ, ನನ್ನ ಮತ್ತೆ ಹರ್ಟ್ ಮಾಡಿ ಹೋಗ್ಬೋದನ್ನ ಇವರು. ಸೊ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇವ್ರು ಇನ್ನೂ ಇಟ್ಕೊಂಡಿಲ್ಲ ನಿಮ್ ಜೊತೆ ಅಂತ ಅಲ್ಲ, ಒಂದು ರಿಲೇಶನ್ಶಿಪ್ ಅಲ್ಲೇ ಕೂಡ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ. ಲುಕ್ ಎಟ್ ದಿಸ್ 2 ಆಫ್ ಸ್ವರ್ಡ್ಸ್ ರಿವರ್ಸ್. ಸೊ ಐ ಫೀಲ್ ಅಟ್ಲೀಸ್ಟ್ ಇವ್ರ ಲೈಫ್ ಬಗ್ಗೆ ಸ್ವಲ್ಪ ನಿಮ್ ಜೊತೆ ಹೇಳ್ಕೊಂತಾರೆ. ಪಾಸ್ಟ್ ಅಲ್ಲಿ ಏನಾಯ್ತು, ಯಾಕೆ ಇವ್ರು ಹಿಂಗಾಗಿದ್ದಾರೆ, ಯಾಕೆ ಇವರು ನಿಮ್ನ ಅವಾಯ್ಡ್ ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾಕೆ ಭಯ ಇದೆ, ರಿಲೇಶನ್ಶಿಪ್ ಅಂದ್ರೆ ಯಾಕೆ ಭಯ ಇದೆ ಇವರಿಗೆ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಹೇಳ್ಕೊಡೋದನ್ನ ನೋಡ್ತಾ ಇದೀನಿ. ಬಿಕಾಸ್ ಇಲ್ಲಿ ಬಿಟ್ವೀನ್ ವರ್ಲ್ಡ್ಸ್ ಅಂತ ಬಂದಿದೆ. ಮುಂಚೆ ಇದ್ದಂಗಂತೂ ಇರಲ್ಲ. ಮುಂಚೆ ಮೇ ಬಿ ಅಷ್ಟು ಓಪನ್ ಅಪ್ ಆಗ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಇನ್ಮೇಲೆ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಈ ಪರ್ಸನ್ ಯಾಕೆ ನಿಮ್ನ ಬ್ಲಾಕ್ ಔಟ್ ಮಾಡ್ತಾ ಇದ್ದಾರೆ, ಪರ್ಸನ್ ಯಾಕೆ ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ, ಈ ಪರ್ಸನ್ದು ಪ್ರಾಬ್ಲಮ್ ಏನು ಲೈಫಲ್ಲಿ, ಇದೆಲ್ಲ ಕ್ವೆಶನ್ಸು ನಿಮಗೊಂದು ಆನ್ಸರ್ ಸಿಗೋ ಪಾಸಿಬಿಲಿಟಿ ಇದೆ. ಗ್ರೂಪ್ 2 ವೆರಿ ಸೂನ್. ಬಟ್ ಐ ಫೀಲ್ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇವ್ರು ಇನ್ನೂ ಹಾರ್ಟ್ ಬ್ರೋಕನ್ ಸಿಚುವೇಶನ್ ಅಲ್ಲೇ ಇದ್ದಾರೆ. ಕಂಪ್ಲೀಟ್ಲಿ ಓಪನ್ ಅಪ್ ಆಗೋದಕ್ಕೆ ರೆಡಿ ಇಲ್ಲ, ಕಂಪ್ಲೀಟ್ಲಿ ಮೂವ್ ಆನ್ ಆಗಿಲ್ಲ ಅವರ ಪಾಸ್ಟ್ ರಿಲೇಶನ್ಶಿಪ್. ಇನ್ ಕೇಸ್ ನೀವೇ ಅವರ ಎಕ್ಸ್ ಪಾರ್ಟ್ನರ್ ಆಗಿದ್ದೀರಾ ಅಂದ್ರೆ ಕಂಪ್ಲೀಟ್ಲಿ ಟ್ರಸ್ಟ್ ಮಾಡ್ತಾ ಇಲ್ಲ ನಿಮ್ನ. ಆ ಒಂದು ಸೆಕೆಂಡ್ ಚಾನ್ಸ್ ಕೊಡೋದಕ್ಕೆ ಕಂಪ್ಲೀಟ್ಲಿ ಓಕೆ ಇಲ್ಲ, ಹ್ಯಾಪಿ ಆಗಿಲ್ಲ ಇವರು. ಅಂದ್ರೆ ನೀವು ಮತ್ತೆ ಅವ್ರಿಗೆ ಹರ್ಟ್ ಮಾಡಿ ಹೋಗ್ಬಿಡ್ತಿರೋನೋ ಅನ್ನೋ ಒಂದು ಥಾಟ್ಸ್ ಅಲ್ಲಿ ಇದ್ದಾರೆ. ಮತ್ತೆ ಸಿಚುವೇಶನ್ ಮತ್ತೆ ಸರಿ ಹೋಗಲ್ಲ, ನಿಮ್ಮಿಬ್ರು ಮಧ್ಯ ಯಾವುದೇ ರೀತಿಯಾದ ಪ್ರಾಪರ್ ಬಾಂಡಿಂಗ್ ಆಗಲ್ಲ, ಆತರ ಎಲ್ಲ ಒಂಥರ ಹೋಪ್ಸೇ ಕಳ್ಕೊಬಿಟ್ಟಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಗ್ರೂಪ್ 2 ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಸೊ ಏನ್ ಅನ್ಸ್ತು ಅಂತ ಹೇಳಿ ಈ ಒಂದು ರೀಡಿಂಗ್ ಬಗ್ಗೆ. ಅಂಡ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಗೈಸ್, ಎಂಡ್ ಮಾಡೋದಕ್ಕೂ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಂಬರ್ಶಿಪ್ ವಿಡಿಯೋ ಕೂಡ ವೆರಿ ಸೂನ್ ಬರುತ್ತೆ. ಸೊ ಯಾರಿಗೆಲ್ಲ ನೋಡಬೇಕು ಹೋಗ್ಬೋದು, ಜಾಯಿನ್ ಆಗ್ಬೋದು. ಓಕೆ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.